ರಾಜ್ಯಪಾಲರಿಗೆ ವಂದನಾ ನಿರ್ಣಯ ವಿಚಾರವಾಗಿ ಕಳೆದ 3 ದಿನಗಳಿಂದ ವಿಧಾನ ಪರಿಷತ್ನ ವಿರೋಧ ಪಕ್ಷ ಕೈಗೊಂಡಿದ್ದಂತ ಧರಣಿ ಇವತ್ತು ಸಹ ಮುಂದುವರಿಯಿತು. ಆಡಳಿತ ವಿಪಕ್ಷ ಸದಸ್ಯರ ನಡುವಿನ ಪರಸ್ಪರ ಆರೋಪ ಪ್ರತ್ಯಾರೋಪದ ವೇಳೆ ಕಾಂಗ್ರೆಸ್ ಸದಸ್ಯ ಬಿಕೆ ಹರಿಪ್ರಸಾದ್ ಆಡಿದ ಮಾತಿನಿಂದ ಕೋಲಾಹಲ ಉಂಟಾಗಿ ಕಲಾಪ ಇವತ್ತು ಸಹ ವ್ಯರ್ಥವಾಗಿ ಹೋಯಿತು. ಇಂದಿನ ವಿಧಾನ ಪರಿಷತ್ ಕಲಾಪ ಆರೋಪ ಪ್ರತ್ಯಾರೋಪಕ್ಕೆ ಮಾತ್ರವೇ ಸೀಮಿತವಾಗಿತ್ತು. ಇಂದು ಸದನ ಆರಂಭ ಆಗ್ತಾ ಇದ್ದಂತೆ ಖಂಡನ ನಿರ್ಣಯ ಬಗ್ಗೆ ಸರ್ಕಾರ ವಿಷಾದ ವ್ಯಕ್ತಪಡಿಸಬೇಕೆಂದು ಸದನದ ಬಾವಿಗಿಳಿದು ಬಿಜೆಪಿ ಜೆಡಿಎಸ್ ಸದಸ್ಯರು ಧರಣಿ ನಡೆಸಿದ್ರು. ನಂತರ ಬಿಜೆಪಿ ಜೆಡಿಎಸ್ ನಾಯಕರು ಬಿಕೆ ಹರಿಪ್ರಸಾದ್ ಅಮಾನತಿಗೆ ಬಿಗಿಪಟ್ಟು ಹಿಡಿದಿದ್ರು. ಹರಿಪ್ರಸಾದ್ ರಾಜ್ಯಪಾಲರೊಂದಿಗೆ ಅನುಚಿತ ವರ್ತನೆ ಮತ್ತು ಹಗುರವಾಗಿ ಮಾತನಾಡಿದ್ದಾರೆ, ಹೀಗಾಗಿ ಅಮಾನತು ಮಾಡಿ ಎಂದು ಪಟ್ಟು ಹಿಡಿದರು. ಬಿಜೆಪಿಗರ ಪಟ್ಟಿಗೆ ಬಿಕೆ ಹರಿಪ್ರಸಾದ್ ಕೆಂಡಾಮಂಡಲರಾಗಿ ಸದನಕ್ಕೆ ಸಂವಿಧಾನದಂತಿರುವ ನಿಯಮದ ಪುಸ್ತಕ ಹರಿದು ಹಾಕಿರುವ ನಿಮ್ಮಿಂದ ಸಂವಿಧಾನದ ಪಾಠ ಹೇಳಿಸಿಕೊಳ್ಳುವ ಅಗತ್ಯವಿಲ್ಲ ಅಂತ ಕಿಡಿಕಾರಿದ್ರು. ಇದರ ಮಧ್ಯೆ ಬಿಜೆಪಿ ಸದಸ್ಯ ಅರುಣ್ ಶಂಕರಮೂರ್ತಿ ಅವರು ರಾಜ್ಯಪಾಲರಿಗೆ ಕೈ ತೋರಿಸಿ ಮಾತನಾಡುವ ಮೂಲಕ ಅಗೌರವ ತೋರಿಸಿದ್ದಾರೆ ಎಂದು ಕಿಡಿಕಾರಿದ್ರು. ಇದಕ್ಕೆ ಕೈ ತೋರಿಸಿ ಮಾತನಾಡುವ ಬದಲು ಕಾಲು ತೋರಿಸಿ ಮಾತನಾಡಬೇಕಿತ್ತೆ ಅಂತ ಪ್ರಶ್ನಿಸಿದ್ರು. ಚಾರಿತ್ರ್ಯ ವಧೆ ಮಾಡ್ತಕ್ಕಂಥದ್ದು ಎಲ್ಲಿ ನೋಡಿದ್ದಾರೆ ಇವರು? ನಾವು ತಲೆ ಹಿಡಿದಿದ್ದು ಈಗ ಎಲ್ಲಿ ನೋಡಿದ್ದಾರೆ ತಲೆ ಹಿಡಿದಿರೋದು? ಒಂದ್ ನಿಮಿಷ, ಏನು ಇಷ್ಟೊಂದು ಅದ್ರ ಬಗ್ಗೆ ಒಂದ್ ನಿಮಿಷ ಅಸಂವಿಧಾನಿಕ ಪದಗಳನ್ನು ಇಲ್ಲಿ ಬಳಸಿ ಒಂದ್ ನಿಮಿಷ ಏನಂತ ತಿಳ್ಕೊಂಡಿದ್ದಾರೆ ಇವರು? ಈಗ ಅವ್ರು ಮಾತಾಡ್ತಾರೆ. ಇದು ಸದನದ ರೀತಿಯ ನೀವು ಅವರನ್ನ ಸಸ್ಪೆಂಡ್ ಮಾಡಬೇಕು, ಅದು ಬಿಟ್ಟು ನಾವು ಯಾವುದನ್ನು ಒಪ್ಪೋದಿಲ್ಲ. ಇನ್ನು ರಾಜ್ಯಪಾಲರು ಮತ್ತು ಆರ್ಎಸ್ಎಸ್ ಬಗ್ಗೆ ಕೀಳು ಮಟ್ಟದ ಪದ ಪ್ರಯೋಗ ಮಾಡಿರುವ ಹರಿಪ್ರಸಾದ್ ಅವರನ್ನ ಸದನದಿಂದ ಅಮಾನತುಗೊಳಿಸುವಂತೆ ಸಭಾಪತಿ ಬಸವರಾಜ ಹೊರಟ್ಟಿಗೆ ಪ್ರತಿಪಕ್ಷಗಳು ದೂರು ನೀಡಿದ್ರು. ಈ ಬಗ್ಗೆ ಸ್ಪಷ್ಟನೆ ನೀಡಿದ ಹರಿಪ್ರಸಾದ್ ರಾಜ್ಯಪಾಲರಿಗೆ ಅಗೌರವ ಸೂಚಿಸುವ ರೀತಿ ನಾನು ಏನನ್ನೂ ಹೇಳಿಲ್ಲ ಅಂತ ಬಿಜೆಪಿ ನಾಯಕರಿಗೆ ತಿರುಗೇಟು ನೀಡಿದ್ರು. ನಾನು ಈ ವಿಚಾರವನ್ನು ಹೇಳಿದ್ದು ಅರುಣ್ ಅವ್ರಿಗೆ ವಿನಃ ರಾಜ್ಯಪಾಲರಿಗಲ್ಲ. ರಾಜ್ಯಪಾಲರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಸಂವಿಧಾನಕ್ಕೆ ನಾವು ಕೊಟ್ಟಷ್ಟು ಗೌರವ ಬೇರೆ ಯಾರು ಕೊಡ್ಲಿಕ್ಕಾಗಲ್ಲ. ನಾನು ಒಂದು ನಿಮಿಷ, ವಿರೋಧ ಪಕ್ಷ ನಾಯಕರೇ, ನಾನು ಹೇಳೋರು ಮುಗಿದು ಆಮೇಲೆ ಹೇಳಿ. ಓದಿ ಸಭಾಧ್ಯಕ್ಷರೇ, ನಾನು ಅರುಣ್ ಅವ್ರು ನನ್ನ ಹೆಸರು ವೈಯಕ್ತಿಕವಾಗಿ ಹೆಸರು ಹೇಳಿ ನನಗೆ ಹೇಳಿದಕ್ಕೋಸ್ಕರ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ರಾಜ್ಯಪಾಲರ ಬಗ್ಗೆ ನಾನು ಒಂದು ಕಿಂಚಿತ್ತು ಅವ್ರ ಬಗ್ಗೆ ನಾನು ಹೇಳಿಲ್ಲ. ಬಸವರಾಜ ಹೊರಟ್ಟಿ ಮಾತನಾಡಿ ಹರಿಪ್ರಸಾದ್ ಅವರನ್ನ ಉದ್ದೇಶಿಸಿ ನೀವು ಹಿರಿಯ ಸದಸ್ಯರಾಗಿದ್ದೀರಾ, ಇಂತಹ ಹೇಳಿಕೆ ಸದನಕ್ಕೆ ಶೋಭೆ ತರುವುದಿಲ್ಲ, ಮುಂದೆ ಹಿಂಗಾಗದಂತೆ ನೋಡಿಕೊಳ್ಳಿ. ಈ ಸದನಕ್ಕೆ ದೇಶದಲ್ಲಿ ಒಳ್ಳೆಯ ಹೆಸರಿದೆ, ಅದನ್ನ ಉಳಿಸಿಕೊಳ್ಳಿ ಅಂತ ಹೇಳಿ ಬೇಸರದಿಂದ ಸದನವನ್ನ ಮುಂದೂಡಿದ್ರು. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.